ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಈಸಿ ಗ್ರಾಮರನ್ನು ಕಲಿಯೋಣ. ಈ ಗ್ರಾಮರಲ್ಲಿ ನಾವು ಹ್ಯಾವ್, ಹ್ಯಾಸ್ ಆ್ಯಂಡ್ ಹ್ಯಾಡ್ ಈ ಮೂರು ಪದಗಳನ್ನು ನಾವು ಎಲ್ಲೆಲ್ಲಿ ಯೂಸ್ ಮಾಡ್ಬೋದು, ಯಾವಾಗ ಯೂಸ್ ಮಾಡ್ಬೋದು, ಇದನ್ನು ನಾವು ಕಲಿತ್ರೆ ಈಸಿಯಾಗಿ ಇಂಗ್ಲೀಷ್ ಕಲಿಬೋದು. ಮೊದಲಿಗೆ ಹ್ಯಾವ್, ಯೂಸ್ ವಿತ್ ಐ, ಯು, ವಿ, ದೇ ವೆನ್ ಇಟ್ ಈಸ್ ಪ್ರೆಸೆಂಟ್ ಟೆನ್ಸ್. ಹ್ಯಾವನ್ನು ನಾವು ವಿತ್ ಐ, ಯು, ವಿ, ದೇ ಈ 4 ಪದಗಳ ಜೊತೆ ಪ್ರೆಸೆಂಟ್ ಟೆನ್ಸಲ್ಲಿ ಉಪಯೋಗಿಸಲಾಗುತ್ತದೆ. ಹ್ಯಾಸ್ ಈ ಪದವನ್ನು ನಾವು ಹಿ, ಶಿ, ಇಟ್ ಈ ಪ್ರನೌನ್ಸ್ ಉಪಯೋಗಿಸಿ ಸೆಂಟೆನ್ಸ್ ಮಾಡುವಾಗ ಪ್ರೆಸೆಂಟ್ ಟೆನ್ಸಲ್ಲಿ ಯೂಸ್ ಮಾಡ್ತೀವಿ. ಹ್ಯಾಡ್ ಈ ಪದವನ್ನು ವಿತ್ ಆಲ್ ದ ಪ್ರನೌನ್ಸ್ ಜೊತೆ ನಾವು ಸೆಂಟೆನ್ಸ್ ಮಾಡುವಾಗ ಉಪಯೋಗಿಸ್ತೀವಿ. ಅದು ಪಾಸ್ಟ್ ಟೆನ್ಸಲ್ಲಿ ಮಾತ್ರ. ಪ್ರನೌನ್ಸ್ಗಳ ಅರ್ಥಗಳನ್ನು ನೋಡೋಣ. ಐ ಅಂದರೆ ನಾನು, ಯು ಅಂದರೆ ನೀನು, ವಿ ಅಂದರೆ ನಾವು, ದೇ ಅಂದರೆ ಅವರು, ಹಿ ಅಂದರೆ ಅವನು, ಶಿ ಅಂದರೆ ಅವಳು, ಇಟ್ ಅಂದರೆ ಅದು. ನಾವು ಇಂಗ್ಲೀಷ್ ಸೆಂಟೆನ್ಸ್ ಮಾಡುವಾಗ ನಾವು ಸಿಂಗ್ಯುಲರ್ ಅಥವಾ ಪ್ಲೂರಲ್ ನೋಡಿ ಉಪಯೋಗಿಸ್ತೀವಿ. ಇಲ್ಲಿ ನಾವು ಕನ್ನಡದಲ್ಲಿ ಉಪಯೋಗಿಸುವ ಹಾಗೆ ಅವರು, ಇವರು ಅಂತ ನಮ್ಮ ಮೈಂಡಲ್ಲಿ ತಿಳ್ಕೋಬೇಕು. ಆದರೆ ಇಂಗ್ಲೀಷಲ್ಲಿ ಅವರಿಗೆ, ಅವಳಿಗೆ, ಅವರು ಅಂತ ನಾವು ದೇ ಅಂತ ಹೇಳೋಕ್ಕಾಗಲ್ಲ. ಸೊ ವಿ ಹ್ಯಾವ್ ಟು ಯೂಸ್ ಶಿ. ಇಫ್ ಒನ್ ಪರ್ಸನ್ ಈಸ್ ದೇರ್, ಶಿ. ಮೋರ್ ದೆನ್ ಒನ್, 2-3 ಜನ ಒಟ್ಟಿಗೆ ಇದ್ದರೆ ವಿ ಕ್ಯಾನ್ ಯೂಸ್ ದೇ. ಸೊ ಐ ಅಂದರೆ ಏನಿಲ್ಲಿ ಪ್ರನೌನ್. ಸೊ ಐಗೆ ನಾವು ಯೂಸ್ ಮಾಡೋದು ಹ್ಯಾವ್. ಸೊ ಐ ಹ್ಯಾವ್ ಅಂದರೆ ನಾನು ಹೊಂದಿದ್ದೇನೆ ಅಥವಾ ನನ್ನ ಬಳಿ ಇದೆ. ಐ ಹ್ಯಾವ್ ಅಂದರೆ ನಾನು ಹೊಂದಿದ್ದೇನೆ ಅಥವಾ ನನ್ನ ಬಳಿ ಇದೆ. ಯು, ಯು ಹ್ಯಾವ್, ಯು ಪ್ರನೌನ್. ಯು ಹ್ಯಾವ್ ನೀನು ಅಥವಾ ನೀವು ಹೊಂದಿದ್ದೀರಿ, ನೀನು ಅಥವಾ ನೀವು ಹೊಂದಿದ್ದೀರಿ ಅಥವಾ ನಿನ್ನ ಬಳಿ ಇದೆ ಅಥವಾ ನಿಮ್ಮ ಬಳಿ ಇದೆ. ವಿ, ವಿ ಅಂದರೆ ಪ್ರನೌನ್. ವಿ ಹ್ಯಾವ್, ವಿ ಅಂದರೆ ನಾವು, ವಿ ಇಲ್ಲಿ ನಾವು ಪ್ರನೌನ್ ಆಗಿ ಐಡೆಂಟಿಫೈ ಮಾಡ್ತೀವಿ. ಸೊ ನಾವು ಹೊಂದಿದ್ದೇವೆ ಅಥವಾ ನಮ್ಮ ಬಳಿ ಇದೆ. ವಿ ಹ್ಯಾವ್ ಅಂದರೆ ನಾವು ಹೊಂದಿದ್ದೇವೆ ಅಥವಾ ನಮ್ಮ ಬಳಿ ಇದೆ. ದೇ, ದೇ ಹ್ಯಾವ್ ಅವರು ಹೊಂದಿದ್ದಾರೆ ಅಥವಾ ಅವರ ಬಳಿ ಇದೆ. ದೇ ಹ್ಯಾವ್ ಅಂದರೆ ಅವರು ಹೊಂದಿದ್ದಾರೆ ಅಥವಾ ಅವರ ಬಳಿ ಇದೆ. ಹಿ, ಹಿ ಹ್ಯಾಸ್ ಅಂದರೆ ಅವನು ಹೊಂದಿದ್ದಾನೆ ಅಥವಾ ಅವನ ಬಳಿ ಇದೆ. ಹಿ ಹ್ಯಾಸ್ ಅಂದರೆ ಅವನು ಹೊಂದಿದ್ದಾನೆ ಅಥವಾ ಅವನ ಬಳಿ ಇದೆ. ಶಿ, ಶಿ ಹ್ಯಾಸ್ ಅವಳು ಹೊಂದಿದ್ದಾಳೆ ಅಥವಾ ಅವಳ ಬಳಿ ಇದೆ. ಶಿ ಹ್ಯಾಸ್ ಅಂದರೆ ಅವಳು ಹೊಂದಿದ್ದಾಳೆ ಅಥವಾ ಅವಳ ಬಳಿ ಇದೆ. ನಾವು ಇಲ್ಲಿ ಹಿ ಅಥವಾ ಶೀಗೆ ಕನ್ನಡದಲ್ಲಿ ಅವರು ಹೊಂದಿದ್ದಾರೆ ಅಂತ ಉಪಯೋಗಿಸಲ್ಲ ಅಥವಾ ಇಬ್ಬರಿಗೂ ಕೂಡ ನಾವು ಉಪಯೋಗಿಸಲ್ಲ. ಏಕೆಂದರೆ ಇದು ಸಿಂಗ್ಯುಲರ್ ಉಪಯೋಗಿಸಿದಾಗ ಕನ್ನಡದಲ್ಲಾಗಲಿ ಇಂಗ್ಲೀಷಲ್ಲಾಗಿ ನಾವು ಅವನು ಅಂತ ಹೇಳ್ತೀವಿ. ಈ ಸೆಂಟೆನ್ಸ್ ಮಾಡುವಾಗ ನಾವು ಕನ್ನಡದಲ್ಲಿ ಮಾತಾಡುವಾಗ ಅದು ಬೇರೆ, ಆದರೆ ಇಂಗ್ಲೀಷಲ್ಲಿ ನಾವು ಟ್ರಾನ್ಸ್ಲೇಟ್ ಮಾಡುವಾಗ ಈ ರೀತಿ ಬರುತ್ತೆ ಸೆಂಟೆನ್ಸಸ್. ಇಟ್ ಹ್ಯಾಸ್. ಈ ಇಟ್ ಪ್ರನೌನನ್ನು ನಾವು ಮೋಸ್ಟ್ ಪ್ರಾಬಬ್ಲಿ ಥಿಂಗ್ಸ್ಗಳಿಗೆ ಉಪಯೋಗಿಸ್ತೀವಿ. ಹ್ಯೂಮನ್ ಬೀಯಿಂಗ್ಸ್ಗೆ ಯೂಸ್ ಮಾಡಲ್ಲ. ಸೊ ಇಟ್ ಹ್ಯಾಸ್ ಅಂದರೆ ಅದು ಹೊಂದಿದೆ, ಅದು ಹೊಂದಿದೆ. ನಾವು ಇಲ್ಲಿ ಎಲ್ಲ ಪ್ರನೌನ್ಸ್ಗಳಿಗೆ ಪಾಸ್ಟ್ ಟೆನ್ಸನ್ನು ಉಪಯೋಗಿಸ್ತಾ ಇದ್ದೀವಿ. ಪಾಸ್ಟ್ ಟೆನ್ಸ್ ಹ್ಯಾಡ್. ಐ ಹ್ಯಾಡ್, ಐ ಹ್ಯಾಡ್ ಅಂದರೆ ನನ್ನ ಬಳಿ ಇತ್ತು ಅಥವಾ ನಾನು ಹೊಂದಿದ್ದೆ. ಐ ಹ್ಯಾಡ್ ಅಂದರೆ ನನ್ನ ಬಳಿ ಇತ್ತು ಅಥವಾ ನಾನು ಹೊಂದಿದ್ದೆ. ಯು, ಯು ಹ್ಯಾಡ್ ನಿನ್ನ ಅಥವಾ ನಿಮ್ಮ ಬಳಿ ಇತ್ತು. ಯು ಹ್ಯಾಡ್ ಅಂದರೆ ನಿನ್ನ ಅಥವಾ ನಿಮ್ಮ ಬಳಿ ಇತ್ತು. ವಿ, ವಿ ಹ್ಯಾಡ್ ಅಂದರೆ ನಮ್ಮ ಬಳಿ ಇತ್ತು. ವಿ ಹ್ಯಾಡ್ ಅಂದರೆ ನಮ್ಮ ಬಳಿ ಇತ್ತು. ದೇ, ದೇ ಹ್ಯಾಡ್ ಅವರ ಬಳಿ ಇತ್ತು. ದೇ ಹ್ಯಾಡ್ ಅಂದರೆ ಅವರ ಬಳಿ ಇತ್ತು. ಹಿ ಹ್ಯಾಡ್ ಅಂದರೆ ಅವನ ಬಳಿ ಇತ್ತು.
ಹೀ ಹ್ಯಾಡ್ ಅಂದರೆ ಅವನ ಬಳಿ ಇತ್ತು. ಶಿ ಹ್ಯಾಡ್ ಅವಳ ಬಳಿ ಇತ್ತು. ಶಿ ಹ್ಯಾಡ್ ಅಂದರೆ ಅವಳ ಬಳಿ ಇತ್ತು. ಇಟ್ ಹ್ಯಾಡ್ ಅದರ ಬಳಿ ಇತ್ತು. ಇಟ್ ಹ್ಯಾಡ್ ಅಂದರೆ ಅದರ ಬಳಿ ಇತ್ತು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. If you like, please like and subscribe. We shall make more sentences by using have, has and had in the next video.